ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RH ಕೆಮಿಸ್ಟ್ರಿ. ಸೊ ಯಾರ್ಯಾರು JEE ಮೇನ್ 2024ಗೆ ಅಪ್ಲಿಕೇಶನನ್ನು ಹಾಕಿದ್ದೀರಿ ಮತ್ತು ಅಪ್ಲಿಕೇಶನನ್ನು ಹಾಕಬೇಕಾದ್ರೆ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿದ್ದೀರಿ, ಅಂತಹ ತಪ್ಪುಗಳನ್ನು ತಿದ್ದುಕೊಳ್ಳೋದಕ್ಕೆ ನಿಮಗೆ ಒಂದು ಲಾಸ್ಟ್ ಅವಕಾಶವನ್ನು JEE ಮೇನ್ NTA ಕೊಟ್ಟಿರುವಂಥದ್ದು. ಸೊ ಗೊತ್ತಿರಲಿ, ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಇದರಲ್ಲಿ ನಿಮಗೆ ಇಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ ಕರೆಕ್ಷನ್ ಇನ್ ಪರ್ಟಿಕ್ಯುಲರ್ಸ್ ಆಫ್ ದ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ JEE 2024. ಸೊ ಇದಕ್ಕೆ 6ನೇ ತಾರೀಕು ಅಂದರೆ ಇವತ್ತಿನಿಂದ ಸ್ಟಾರ್ಟ್ ಆಗಿದೆ. 8ನೇ ತಾರೀಕು 11:50 ತನಕ ನೀವು ಕರೆಕ್ಷನನ್ನು ಮಾಡಿಕೊಳ್ಬಹುದು. ಹೀಗೆ ಕರೆಕ್ಷನನ್ನು ಮಾಡಿದ ಮೇಲೆ ಏನಾದರೂ ಎಡಿಷನಲ್ ಫೀಸ್ ಅಪ್ಲೈ ಆಗ್ತಾ ಇದ್ದರೆ ಆ ಫೀಸನ್ನು ನೀವು ಪೇ ಮಾಡಬೇಕಾಗ್ತದೆ. ಹಾಗಾದರೆ ಯಾವ್ಯಾವ ಫೀಲ್ಡನ್ನು ಕರೆಕ್ಷನ್ ಮಾಡ್ಕೊಳ್ಬೋದು ಕರೆಕ್ಟಾಗಿ ನೋಡ್ತಾ ಹೋಗಿ. ಸೊ ಫೀಲ್ಡನ್ನು ಯಾವ್ಯಾವುದು ಕರೆಕ್ಷನ್ ಮಾಡ್ಕೊಳ್ಬೋದು ಅಂದರೆ, ಕ್ಯಾಂಡಿಡೇಟ್ ಶಾಲ್ ನಾಟ್ ಬಿ ಅಲೌಡ್ ಟು ಚೇಂಜ್ ಮೊಬೈಲ್ ನಂಬರ್, ಇಮೇಲ್ ಅಡ್ರೆಸ್, ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಡೀಟೇಲ್, ಸೆಷನ್ ಮತ್ತು ಫೋಟೋಗ್ರಾಫ್ ಆಫ್ ದ ಕ್ಯಾಂಡಿಡೇಟ್. ನೋಡಿ, ನೀವೇನಾದರೂ ಫೋಟೋಗ್ರಾಫನ್ನು ರಾಂಗ್ ಆಗಿ ಅಪ್ಲೋಡ್ ಮಾಡಿದರೆ ಈಗ ಚೇಂಜ್ ಮಾಡೋದಕ್ಕೆ ಅವಕಾಶ ಇಲ್ಲ. ಮೊಬೈಲ್ ನಂಬರ್ನ ಹಾಕಿರೋದನ್ನು ಚೇಂಜ್ ಮಾಡೋದಕ್ಕೆ ಅವಕಾಶ ಇಲ್ಲ. ಇಮೇಲ್ ಅಡ್ರೆಸ್ ಯಾವುದೂ ಚೇಂಜ್ ಮಾಡೋದಕ್ಕೆ ಅವಕಾಶ ಇಲ್ಲ. ಹಾಗಾದರೆ ಏನು ಚೇಂಜ್ ಮಾಡ್ಬೋದು ನೋಡಿ, ಕ್ಯಾಂಡಿಡೇಟ್ ಶಾಲ್ ಬಿ ಅಲೌಡ್ ಟು ಚೇಂಜ್ ಎನಿ ಒನ್ ಆಫ್ ದ ಫೀಲ್ಡ್. ಐದರ್ ಕ್ಯಾಂಡಿಡೇಟ್ ನೇಮ್, ಇಲ್ಲ ಫಾದರ್ ನೇಮ್, ಇಲ್ಲ ಮದರ್ ನೇಮ್, ಮೂರರಲ್ಲಿ ಒಂದೇ ಚೇಂಜ್ ಮಾಡ್ಬೋದು. ಹಾಗಾದರೆ ಮೂರೂ ತಪ್ಪು ಮಾಡಿರುವಂಥ ವಿದ್ಯಾರ್ಥಿ ಏನು ಮಾಡಬೇಕು? ಮೂರು ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಬೇಕಾದ್ರೆ ಮೂರೂ ತಪ್ಪನ್ನು ಮಾಡಿದ್ದಾನೆ ಅಂತ ಅಂದರೆ ಅವನಿಗೆ ಕಣ್ಣು ಕಾಣಿಸೋದಿಲ್ಲ ಅಂತ ಅರ್ಥ. ಅಂದ್ರೆ ಅವನೇನು ಮಾಡಬೇಕು? JEE ಎಕ್ಸಾಮ್ ಬರೆಯೋದನ್ನು ಬಿಟ್ಟು ಬೇರೆ ಇದರ ಬಗ್ಗೆ ಏನಾದರೂ ಯೋಚನೆ ಮಾಡೋದು ಬೆಟರ್. ಯಾಕಂದ್ರೆ ಅಷ್ಟು ಜವಾಬ್ದಾರಿ ಇರಬೇಕಲ್ವಾ. ಏನೋ ಒಂದು ಫಾದರ್ ನೇಮಲ್ಲಿ ಚೇಂಜ್ ಆಗಿತ್ತು ಅಥವಾ ಮದರ್ ನೇಮಲ್ಲಿ ರಾಂಗ್ ಆಗಿತ್ತು, ಮಾಡೋಣಂತೆ. ಬಟ್ ಒಂದಷ್ಟು ಜನ ವಿದ್ಯಾರ್ಥಿಗಳು ಫಾದರ್ ನೇಮ್ ಮತ್ತು ಮದರ್ ನೇಮನ್ನು ಇಂಟರ್ಚೇಂಜ್ ಮಾಡಿದವರು ಇದ್ದಾರೆ, ಏನೋ ರಾಂಗ್ ಅಪ್ಲೈ ಮಾಡಬೇಕಾದ್ರೆ. ಅಂಥವರಿಗೂ ಒಂದನ್ನು ಮಾತ್ರ ಚೇಂಜ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸೊ ಗೊತ್ತಿರಲಿ, ಅಂತಹ ಕೇಸಲ್ಲಿ ಯಾವುದಾದ್ರೂ ಒಂದು ರಾಂಗ್ ಇರಲೇಬೇಕು ಮತ್ತು ಅದೇನು ನಿಮಗೆ ನಿಮ್ಮ ಒಂದು ಅಪ್ಲಿಕೇಶನನ್ನು ಅಫೆಕ್ಟ್ ಮಾಡೋದಿಲ್ಲ ಅನ್ನೋದು ಗೊತ್ತಿರಲಿ. ನೆಕ್ಸ್ಟು, ಕ್ಯಾಂಡಿಡೇಟ್ ಶಾಲ್ ಬಿ ಅಲೌಡ್ ಟು ಚೇಂಜ್ ಆಲ್ ದ ಫೀಲ್ಡ್. ನೋಡಿ, ಕ್ಲಾಸ್ 10 ಮತ್ತು ಕ್ಲಾಸ್ 12 ಇಕ್ವಿವ್ಯಾಲೆಂಟ್ ಡೀಟೇಲ್ಸ್ ಎಲ್ಲದನ್ನು ಚೇಂಜ್ ಮಾಡ್ಬೋದು. ಎಕ್ಸಾಮಿನೇಷನ್, ಸಿಟಿ ಸೆಲೆಕ್ಷನ್, ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ಚೇಂಜ್ ಮಾಡ್ಬೋದು. ಸೊ ಡೇಟ್ ಆಫ್ ಬರ್ತ್, ಜೆಂಡರ್, ಕೆಟಗರಿ, ಸಬ್ ಕೆಟಗರಿ, ಸಿಗ್ನೇಚರ್ ಚೇಂಜ್ ಮಾಡಬಹುದು, ಅದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಕ್ಯಾಂಡಿಡೇಟ್ ಶಾಲ್ ಬಿ ಅಲೌಡ್ ಟು ಆ್ಯಡ್ ದ ಫೀಲ್ಡ್. ಸೊ ಪೇಪರ್ ಅಂತ ಇದೆ, ಅಂದರೆ ನೀವು ಪೇಪರನ್ನು ಆ್ಯಡ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಂದರೆ ಬಿ ಆರ್ಕಿಟೆಕ್ಚರು, ಪ್ಲಾನಿಂಗು ಏನಾದರೂ ಆ್ಯಡ್ ಮಾಡಬೇಕು, ಮಾಡಿಲ್ಲ ಅಂತ ಇದ್ದರೆ ಮಾಡಬಹುದು. ಅದಕ್ಕೆ ಎಡಿಷನಲ್ ಫೀಸ್ ಏನು ಅಪ್ಲೈ ಆಗ್ತದೆ ಅದನ್ನು ಪೇ ಮಾಡಬೇಕಾಗ್ತದೆ. ಒಂದು ಸಾರಿ ಕರೆಕ್ಷನ್ ಮಾಡಿ ಫೀಸನ್ನು ಪೇ ಮಾಡಿದರೆ ಮತ್ತೆ ಕರೆಕ್ಷನ್ ಮಾಡೋದಕ್ಕೆ ಅವಕಾಶವಿಲ್ಲ. ಎಲ್ಲ ರೀತಿಯ ಕರೆಕ್ಷನ್ನಿಗೆ ಫೀಸ್ ಇರೋದಿಲ್ಲ. ಯಾವುದಾದ್ರೂ ನಿಮ್ಮದು ಎಸ್ಪೆಷಲಿ ನೀವೇನಾದರೂ ನಿಮ್ಮ ಕ್ಯಾಟಗರಿಯನ್ನು ಚೇಂಜ್ ಮಾಡಿದರೆ OBC ಅವರಿಗೆ ಬೇರೆ ಫೀಸ್ ಇದೆ, ಜನರಲ್ ಮೆರಿಟ್ ಬೇರೆ ಇದೆ, SC ST ಬೇರೆ ಇದೆ, ಅದನ್ನು ನೀವು ಪೇ ಮಾಡಬೇಕು. ಇಲ್ಲ ಪೇಪರ್ ಯಾವುದಾದ್ರು ಆ್ಯಡ್ ಮಾಡಿದರೆ ಅದನ್ನು ನೀವು ಪೇ ಮಾಡಬೇಕು. ಇನ್ನು ಇದು ಒನ್ ಟೈಮ್ ಕರೆಕ್ಷನ್ ಆಗಿರೋದಕ್ಕೆ ಮತ್ತೆ ಕರೆಕ್ಷನ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಮತ್ತು ಲಾಸ್ಟ್ ಪಾಯಿಂಟ್ ಅವರು ಹೇಳಿರುವಂಥದ್ದು, ಸೆಷನ್ 2 JEE ಮೇನಿಗೆ ಏನಿದೆ ಅದಕ್ಕೇನಾದರೂ ನೀವು ಆಲ್ರೆಡಿ ಅಪ್ಲಿಕೇಶನ್ ಫಾರ್ಮನ್ನು ಹಾಕಿದರೆ ಅದರ ಕರೆಕ್ಷನ್ನಿಗೆ ಮುಂದೆ ಕೊಡ್ತಾರೆ, ಅಥವಾ ಈಗ ಕರೆಕ್ಷನ್ ಮಾಡಿಕೊಂಡ್ರೆ ಅದಕ್ಕೂ ಅಪ್ಲೈ ಆಗ್ತದೆ. ಯಾರು ಅಪ್ಲೈ ಮಾಡಿಲ್ಲ ಅಂಥವರಿಗೆ ಇನ್ನೊಂದು ಅವಕಾಶವನ್ನು ಏಪ್ರಿಲ್ ಸೆಷನ್ಗಿಂತ ಮುಂಚೆ ಕೊಡ್ತಾರೆ. ಅದ್ರ ಬಗ್ಗೆ ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. 6ನೇ ತಾರೀಕು ಅಂದರೆ ಇವತ್ತಿನಿಂದ 8ನೇ ತಾರೀಕು ರಾತ್ರಿ 11:50 ತನಕ ಕರೆಕ್ಷನನ್ನು ಮಾಡ್ಕೊಳ್ಬೋದು. ಇದರ ಡೀಟೇಲ್ಸ್ ಕೂಡ ಇದರಲ್ಲಿ ಇರುವಂಥದ್ದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.